ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾವು ಒಂದು ಮಸಾಲೆ ಟೀ ರೆಸಿಪಿನ ನೋಡೋಣ ರೀ. ಅದಕ್ಕೆ ಒಂದಿಷ್ಟು ಪುದೀನ ಮತ್ತು ತುಳಸಿ ಎಲೆ ತೊಗೊಂಡು ನಮ್ಮ ಅಮ್ಮ ಮಸಾಲೆ ಟೀ ಮಾಡೋಕೆ ಬಂದಾಳ್ರಿ. ಈಗ ಅದ್ರ ಜೊತೆಗೆ ಒಂದಿಷ್ಟು ದಾಲ್ಚಿನ್ನಿ, ಕಾಳು ಮೆಣಸು, ಲವಂಗ, ಏಲಕ್ಕಿ ತಗೊಳ್ಳೋಣ ರೀ. ಈಗ ನಮಗೆ ಬೇಕಾದಂಥ ಚಹಾ ಕ್ವಾಂಟಿಟಿ ಎಷ್ಟೈತಿ ಅದಕ್ಕೆ ತಕ್ಕಂಗೆ 2 ಟೀ ಸ್ಪೂನ್ ಚಹಾ ಪುಡಿ, ಹಸಿ ಶುಂಠಿ, ಲವಂಗ, ಕಾಳು ಮೆಣಸು, ದಾಲ್ಚಿನ್ನಿ, ಏಲಕ್ಕಿ, ತುಳಸಿ ಮತ್ತು ಪುದೀನಾನ ತೊಗೊಳ್ಳೋಣ ರೀ. ಅದ್ರ ಜೊತೆಗೆ 1-2 ಟೀ ಸ್ಪೂನ್ ಸಕ್ಕರೆ ತೊಗೊಳ್ಳೋಣ ರೀ. ಈಗೇನಪ್ಪ ಅಂತಂದ್ರೆ ಹಾಕೊಂಡಂಥ ಎಲ್ಲ ಮಸಾಲೆನ ತೊಗೊಂಡು ಸಣ್ಣಾಗಿ ಕುಟ್ಕೊಳ್ಳೋಣ ರೀ. ಅದ್ರ ಜೊತೆಗೇನ ಶುಂಠಿ ಮತ್ತು ಪುದೀನಾನು ಸೇರಿಸಿ ಸಣ್ಣಗೆ ಕುಟ್ಕೊಂಡು ಈಗ ನೋಡಿರಿ ಚಹಾ ಡೆಕಾಕ್ಷನಿಗೆ ಹಾಕಿ ಕುದಿಸ್ಕೊಳ್ಳೋಣ ರೀ. ಈಗ ಚಹಾ ಕುದಿಬೇಕಾದ್ರೆ ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಹಾಲು ಸೇರಿಸ್ಕೊಳ್ಳೋಣ ರೀ. ಇದನ್ನು ಸ್ವಲ್ಪ ಹೊತ್ತು ಕುದಿಲಾಕ್ ಬಿಡೋಣ ರೀ. ಏನಪ್ಪ ಅಂತಂದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಆದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ದಿಂದ ನಾವು ಹಿಂಗೆ ಹೊಸ ಹೊಸ ರೆಸಿಪಿಯನ್ನು ಈ ಚಾನಲ್ ಒಳಗೆ ಹಾಕೋಕ್ಕೆ ಸಹಾಯ ಆಗ್ತೈತ್ರಿ. ಈಗ ನೋಡ್ರಿ ನಮ್ಮ ಚಹಾ ಕುದ್ಕೋತ ಬತ್ರಿ. ಈಗೇನಪ್ಪ ಅಂತಂದ್ರೆ ಮಸ್ತ್ ಪಕ್ಕಿಯಾದಂಥ ಕಡಕ್ ಚಹಾ ಈಗ ರೆಡಿ ಆಗೈತೆ ನೋಡ್ರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ.